ಪರಪ್ಪನ ಅಗ್ರಹಾರದಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಆ ವಿಚಾರಗಳನ್ನ ಕೂಡ ಬಹಳ ಪ್ರಮುಖವಾಗಿ ಪರಿಗಣಿಸಿತ್ತು. ಇನ್ಯಾವತ್ತೂ ಕೂಡ ಅಕ್ರಮಗಳಾಗಬಾರದು, ರಾಜ್ಯಾತಿಥ್ಯ ನೀಡಬಾರದು, ಇಫ್ ಸಪೋಸ್ ಆ ರೀತಿ ಬೆಳವಣಿಗೆಗಳಾದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ನೀಡಿದಾಗಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ನೋಡಿ ಯಾವ ರೀತಿ ಬರ್ತ್ಡೇ ಸೆಲೆಬ್ರೇಷನ್ ಆಗೋಗಿದೆ ಅಂತ. ಜೈಲಲ್ಲಿ ರೌಡಿ ಶೀಟರ್ ಗುಬ್ಬಚ್ಚಿ ಸೀನನ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸದ್ಯ ಕಾರಾಗೃಹ ಎಡಿಜಿಪಿ ದಯಾನಂದ್ ಅಧಿಕಾರಿಗಳ ಮೇಲೆ ಫುಲ್ ಗರಂ ಆಗಿದ್ದಾರಂತೆ. ಕಳೆದ ವಾರವಷ್ಟೇ ಪರಪ್ಪನ ಅಗ್ರಹಾರ ಜೈಲಿಗೆ ದಿಢೀರ್ ಭೇಟಿ ಕೊಟ್ಟಿದ್ರು ದಯಾನಂದ್. ಆ ನಂತರ ಪರಿಶೀಲನೆ ಕೂಡ ಮಾಡಿದ್ರು. ಆದರೂ ಕೂಡ ಈ ರೀತಿ ಘಟನೆಯಾಗಿದ್ದು ಸದ್ಯ ತನಿಖೆ ನಡೆಸಿ ವರದಿ ಕೊಡೋದಕ್ಕೆ ಎಡಿಜಿಪಿ ದಯಾನಂದ್ ಅವರು ಸೂಚನೆ ಕೊಟ್ಟಿದ್ದಾರಂತೆ. ಅಲ್ಲದೆ ಘಟನೆ ಸಂಬಂಧ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿ ದರ್ಶನ್ ರಾಜ್ಯಾತಿಥ್ಯ ವಿಚಾರದ ಬಗ್ಗೆ ತನಿಖೆ ನಡೆಸೋದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದಾರಂತೆ. ಇಫ್ ಸಪೋಸ್ ನಮ್ಮೆಲ್ಲರ ಕಣ್ಣು ತಪ್ಪಿಸಿ ಮತ್ತೆ ದರ್ಶನ್ ಅವ್ರಿಗೇನಾದರೂ ರಾಜ್ಯಾತಿಥ್ಯ ಕೊಡ್ತಿದ್ದಾರಾ, ದುಡ್ಡಿನ ಆಸೆಗೆ ಅಧಿಕಾರಿಗಳು ಏನಾದರೂ ಒಳಪಟ್ಟು ರಾಜ್ಯಾತಿಥ್ಯ ಕೊಡ್ತಿದ್ದಾರಾ, ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರಂತೆ. ಜೈಲಲ್ಲಿ ಅಷ್ಟು ಬಿಗಿಯಾಗಿದ್ರು ಕೂಡ ಗುಬ್ಬಚ್ಚಿ ಸೀನಾ ಬರ್ತ್ಡೇ ಸೆಲೆಬ್ರೇಷನ್ ಹೇಗೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಾರಂತೆ ಅಧಿಕಾರಿಗಳಿಗೆ. ಹಾಗಾಗಿ ಅದ್ರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ.